ಭಕ್ತಿಯಿಂದ ಶಿರಬಾಗಿ ನಮಿಸಿದವರಿಗೆ ಕೇಳಿದ್ದನ್ನ ಕರುಣಿಸೋ ಕರುಣಾಮಯಿ ಶ್ರೀ ರಾಘವೇಂದ್ರ ಸ್ವಾಮಿ ಪವಾಡದ ಬಗ್ಗೆ ಕೇಳ್ತಾ ಇದ್ವಿ. ಸ್ನೇಹಿತರೆ, ಟೆಕ್ಸ್ಟಾರ್ ಕ್ರಿಯೇಟರ್ಸ್ಗೆ ಸ್ವಾಗತ. ರಾಯರ ಇಂದಿನ ಜನ್ಮಗಳು, ಅಲ್ಲಿನ ಪವಾಡಗಳ ಕುರಿತು ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ರಾಯರು ತಮ್ಮ ಹಿಂದಿನ ಜನ್ಮಗಳ ರಹಸ್ಯವನ್ನ ತಮ್ಮ ತತ್ವಶಾಸ್ತ್ರದಿಂದ ತಿಳಿದಿದ್ರು ಅಂತ ಹೇಳಲಾಗತ್ತೆ. ಹಾಗಾಗಿಯೇ ಅವರ ಈ ಜನ್ಮದ ಅಂತ್ಯವನ್ನ ತಾವೇ ಬರ್ಕೊಂಡಿದ್ರು. ಜಗತ್ತಿನ ಸೃಷ್ಟಿಕರ್ತ ನಾರಾಯಣನ ವಂಶದಲ್ಲಿ ಕಮಲದ ಹೂವಿನಲ್ಲಿ ಹುಟ್ಟಿದ್ದು ಬ್ರಹ್ಮ. ನಾರಾಯಣರು ಬ್ರಹ್ಮನಿಗಾಗಿ ಓರ್ವ ಸೇವಕನನ್ನ ಸೃಷ್ಟಿಸ್ತಾರೆ. ಕುಕರ್ಣ ಅನ್ನೋ ಆ ಸೇವಕನೇ ರಾಯರ ಮೊದಲ ಅವತಾರ ಅಂತ ಹೇಳಲಾಗತ್ತೆ. ಎರಡನೆಯ ಅವತಾರದಲ್ಲಿ ರಾಯರು ವಿಷ್ಣುವಿನ ಪರಮ ಭಕ್ತ ಪ್ರಹ್ಲಾದನಾಗಿ ಕಾಣಿಸ್ಕೊಳ್ತಾರೆ. ರಾಕ್ಷಸ ಹಿರಣ್ಯಕಶಿಪುವಿನ ಸಂಹಾರ ಮಾಡೋ ಭಕ್ತ ಪ್ರಹ್ಲಾದನ ಕತೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಶ್ರೀ ನರಸಿಂಹಸ್ವಾಮಿ ಪ್ರಹ್ಲಾದನಿಗೆ ತನ್ನ ದರ್ಶನ ನೀಡಿ ಹಿರಣ್ಯಕಶಿಪುವಿನ ಸಂಹಾರ ಮಾಡ್ತಾರೆ ಅನ್ನೋ ಪ್ರತೀತಿಯೂ ಇದೆ. ಇದಾದ ಬಳಿಕ ಮೂರನೇ ಅವತಾರದಲ್ಲಿ ಕೃಷ್ಣನ ಭಕ್ತರಾಗಿ ಪಾಂಡವರ ಸಹಾಯಕ್ಕೆ ನಿಂತ ಬಾಲಿಕ ರಾಜರೇ ರಾಯರ ಮೂರನೇ ಜನ್ಮ ಅಂತ ಹೇಳಲಾಗುತ್ತೆ. ದ್ವಾಪರ ಯುಗದಲ್ಲಿ ಜನಿಸಿದ ಬಾಲಿಕ ರಾಜರು ಕುರುಕ್ಷೇತ್ರ ಯುದ್ಧದಲ್ಲಿ ಮಹಾನ್ ಮತ್ತು ಭೀಮನ ಕೈಯಲ್ಲಿ ಅವರ ಅಂತ್ಯವನ್ನ ಕಾಣ್ತಾರೆ. ಭೀಮ ವಾಯುದೇವರ ಅವತಾರ. ಅಂದ್ರೆ ಹನುಮಂತ, ಭೀಮ ಮತ್ತು ಶ್ರೀ ಮಧ್ವಾಚಾರ್ಯರು ವಾಯುದೇವರ ಅವತಾರಗಳು ಅನ್ನೋ ನಂಬಿಕೆ ಇದೆ. ವಿಜಯನಗರ ಸಾಮ್ರಾಜ್ಯದ ದೊರೆ ಕೃಷ್ಣದೇವರಾಯನಿಗೆ ಒಮ್ಮೆ ಗುರುದೋಷ ಎದುರಾಗುತ್ತೆ. ಇಡೀ ಸಾಮ್ರಾಜ್ಯವೇ ನಾಶ ಆಗೋ ವಿಪತ್ತು ಬರುತ್ತೆ. ಅಂತಹ ಗುರುದೋಷವನ್ನ ಯಾರು ನಿವಾರಿಸೋದಿಕ್ಕೆ ಸಾಧ್ಯವಾಗೋದಿಲ್ಲ. ಅಂತಹ ಗುರುದೋಷವು ಓರ್ವ ವ್ಯಕ್ತಿಗಳ ಒಂದು ಚಮತ್ಕಾರದಿಂದ ಪರಿಹಾರವಾಗುತ್ತೆ. ರಾಜರ ಆಸ್ಥಾನಕ್ಕೆ ಆಗಮಿಸೋ ಯತಿಗಳು ನಿನ್ನ ಸಿಂಹಾಸನವನ್ನ ಬಿಟ್ಟು ಕೊಡು ಅಂತ ರಾಜನಿಗೆ ಕೇಳ್ತಾರೆ. ಅರೆ, ಯತಿಗಳಿಗೆ ಯಾಕೆ ಸಿಂಹಾಸನದ ಮೋಹ ಅಂತ ಎಲ್ಲರಿಗೂ ಅಚ್ಚರಿಯಾಗತ್ತೆ. ಸಾಮ್ರಾಜ್ಯಕ್ಕೆ ಒಳಿತಾಗುವುದಾದ್ರೆ ಬಿಟ್ಕೊಡೋಣ ಅಂತ ಕೃಷ್ಣದೇವರಾಜರು ಸಿಂಹಾಸನ ಬಿಟ್ಕೊಡ್ತಾರೆ. ರಾಜ ಬಿಟ್ಟುಕೊಟ್ಟ ಸಿಂಹಾಸನದ ಮೇಲೆ ಕೊಂತ ಯತಿಗಳು ಬೇರಾರೂ ಅಲ್ಲ, ರಾಯರ 4ನೇ ಅವತಾರವೇ ವ್ಯಾಸರಾಯರು. ರಾಯರು ಆ ಸಿಂಹಾಸನದ ಮೇಲೆ ಕುಳಿತು ಧ್ಯಾನಿಸ್ತಾರೆ. ಕೊನೆಗೆ ಎದ್ದು ಸಿಂಹಾಸನದ ಮೇಲೆ ಬಿಳಿ ವಸ್ತ್ರ ಹಾಕ್ತಾರೆ. ಹಾಗೆ ಹಾಕಿದ ವಸ್ತ್ರ ಸುಟ್ಟು ಭಸ್ಮವಾಗುತ್ತೆ. ಅಲ್ಲಿದ್ದ ದುಷ್ಟಶಕ್ತಿ ನಿರ್ನಾಮವಾಗುತ್ತೆ. ನಿನ್ನ ತೊಂದರೆ ಪರಿಹಾರವಾಯಿತು ಅಂತ ವ್ಯಾಸರಾಯರು ಸಿಂಹಾಸನ ಬಿಟ್ಟು ಎದ್ದು ಹೋಗ್ತಾರೆ. ಈ ಪವಾಡವನ್ನ ಕಂಡ ಕೃಷ್ಣದೇವರಾಯ ಆಸ್ಥಾನದಲ್ಲೇ ಇರುವಂತೆ ವ್ಯಾಸರಾಜರಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆದ್ರೆ ಅವರು ಅರಮನೆಯಲ್ಲಿ ಉಳ್ಕೊಳ್ಳೋದಿಕ್ಕೆ ಒಪ್ಕೊಳ್ಳೋದಿಲ್ಲ. ಕೊನೆಗೆ ತುಂಗಾಭದ್ರಾ ನದಿಯ ಬಳಿ ಕಲ್ಲಿನ ಮಂಟಪದಲ್ಲಿ ವ್ಯಾಸರಾಯರಿಗೆ ವ್ಯವಸ್ಥೆ ಮಾಡಿಕೊಡಲಾಗುತ್ತೆ. ಅಲ್ಲಿ ಕೃಷ್ಣನ ಆರಾಧನೆಯನ್ನ ಪ್ರಾರಂಭಿಸ್ತಾರೆ. ವ್ಯಾಸರಾಯರು ಪೂಜೆ ಮಾಡೋಕೆ ಶುರು ಮಾಡಿದಾಗ ಒಂದು ಕೋತಿ ಕಾಟ ಕೊಡ್ತಾ ಇರುತ್ತೆ. ಪ್ರತಿದಿನ ಈ ಕೋತಿ ಯಾಕೆ ಕಾಟ ಕೊಡ್ತಾ ಇದೆ ಅಂತ ಧ್ಯಾನದಲ್ಲಿ ಯೋಚಿಸ್ತಾರೆ. ಅದು ಸಾಕ್ಷಾತ್ ಹನುಮನ ರೂಪವಾಗಿರುತ್ತೆ. ತಮ್ಮ ಯೋಗ ಶಕ್ತಿಯಿಂದ ಆಂಜನೇಯ ಸ್ವಾಮಿಯ ಯಂತ್ರ ಬರೀತಾರೆ. ಆಗ ಒಂದು ಅಚ್ಚರಿ ಎದುರಾಗುತ್ತೆ. ಕಾಟ ಕೊಡ್ತಾ ಇದ್ದ ಆ ಕೋತಿ ಹನುಮನ ರೂಪ ತಾಳುತ್ತೆ. ಆ ಹನುಮ ಬಂದು ಯಂತ್ರದಲ್ಲಿ ಕೂರ್ತಾರೆ. ಹೀಗೆ ಕಲಿಯುಗದಲ್ಲಿ ಪವಾಡಗಳನ್ನ ಸೃಷ್ಟಿಸಿದ ವ್ಯಾಸರು ರಾಯರ 4ನೇ ಅವತಾರ ಅಂತ ನಂಬಲಾಗುತ್ತೆ. ಅದ ಬಳಿಕ ರಾಘವೇಂದ್ರ ಸ್ವಾಮಿಗಳ ಅವತಾರ. ರಾಯರು ಹುಟ್ಟಿದ ಮನೆಯಲ್ಲೂ ಸಾಕಷ್ಟು ಪವಾಡಗಳು ಘಟಿಸಿವೆ. ಮನುಕುಲದ ಒಳಿತಿಗಾಗಿ ತಾನು 700 ವರ್ಷಗಳ ಕಾಲ ವೃಂದಾವನದಲ್ಲಿ ನೆಲೆಸಿರ್ತೀನಿ ಅಂತ ರಾಯರು ಹೇಳಿದ್ರು. ಅಲ್ಲಿ ನಿಂತು ಪ್ರಾರ್ಥಿಸಿದವರ ಬದುಕಿನಲ್ಲಿ ಅದ್ಭುತ ಘಟಿಸಿದ ಉದಾಹರಣೆಗಳು ಇಲ್ಲಿ ಸಿಗ್ತವೆ. ಓರ್ವ ಬಾಲಕ ಚಿಕ್ಕಂದಿನಿಂದಲೂ ಒಂದ್ ಕನ್ಸ್ ಕಾಣ್ತಾ ಇರ್ತಾನೆ. ಅಂತಹ ಕನಸನ್ನ ನಿತ್ಯವೂ ರಾಯರ ಬಳಿ ಹೇಳ್ಕೊಳ್ತಾ ಇರ್ತಾನೆ. ಬಾಲಕನ ಕನಸನ್ನರಿತ ರಾಯರು ಬಾಲಕನ ಜೀವನದಲ್ಲಿ ಅದ್ಭುತ ಪವಾಡ ಸೃಷ್ಟಿಸ್ತಾರೆ. ಆ ಬಾಲಕ ಬೇರಾರೂ ಅಲ್ಲ, ಬಾಹುಬಲಿಯ ಸೃಷ್ಟಿಕರ್ತ, ದಕ್ಷಿಣ ಭಾರತದ ಹೆಸರಾಂತ ನಿರ್ದೇಶಕ ರಾಜಮೌಳಿ. ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಜನಿಸಿದ ರಾಜಮೌಳಿ ಬಾಲಕರ ಜೊತೆ ಯಾವಾಗ್ಲೂ ಮಂತ್ರಾಲಯಕ್ಕೆ ಬರ್ತಾ ಇದ್ರು. ಪ್ರತಿ ಸಲ ರಾಯರ ಬಳಿ ಒಂದೇ ಕೋರಿಕೆ, ಒಂದೇ ಕನಸು, ಅದು ಸಿನಿಮಾ. ಮಂತ್ರಾಲಯದ ಪರಮ ಭಕ್ತರಾಗಿರೋ ರಾಜಮೌಳಿ ನಾನು ಈ ಘಟ್ಟ ತಲುಪಿದ್ದು ರಾಯರ ಅನುಗ್ರಹದಿಂದಲೇ ಅಂತ ಹೇಳ್ಕೊಂಡಿದ್ದಾರೆ. ಪ್ರತಿ ವರ್ಷವೂ ಮಂತ್ರಾಲಯಕ್ಕೆ ಬಂದು ಪೂಜೆ ಮಂತ್ರಾಕ್ಷತೆ ಸ್ವೀಕರಿಸ್ತಾರೆ. ಅವತ್ತು ಬಸ್ ಕಂಡಕ್ಟರ್ ಆಗಿದ್ದ ಶಿವಾಜಿರಾವ್
ರಜನಿಕಾಂತ್ ಆಗಿ ರೂಪುಗೊಂಡಿದ್ದು ಮಂತ್ರಾಲಯದ ಪ್ರಾರ್ಥನೆಯಿಂದ. ರಜನಿಕಾಂತ್ ಕೂಡ ರಾಯರ ಸಿನಿಮಾಗಳನ್ನು ಮಾಡಿದ್ರು. ಹೀಗೆ ಅದೆಷ್ಟು ಖ್ಯಾತರ ಬದುಕಿನಲ್ಲಿ ರಾಯರ ಪವಾಡಗಳು ನಡೆದಿವೆ. ಪ್ರತಿ ವರ್ಷ ಶ್ರಾವಣ ಕೃಷ್ಣ ಪಕ್ಷ ಪಾಡ್ಯದಿಂದ ಶ್ರಾವಣ ಕೃಷ್ಣ ಪಕ್ಷ ತದಿಗೆಯವರೆಗೂ ರಾಯರ ಭವ್ಯ ಆರಾಧನೆ ನಡೆಯುತ್ತೆ. ರಾಯರ ಆರಾಧನೆ ಒಂದು ರೀತಿಯ ವರ್ಷದ ಹಬ್ಬ. ಮಂತ್ರಾಲಯದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ದೇಶದೆಲ್ಲೆಡೆ ರಾಯರ ಮಠಗಳಲ್ಲೂ ಆರಾಧನೆ ವಿಜೃಂಭಣೆಯಿಂದ ನಡೆಯುತ್ತೆ. ಕೋಟ್ಯಾಂತರ ಭಕ್ತರು ಪ್ರಸಾದ ಸ್ವೀಕರಿಸಿ ಸೇವೆಗೈದು ರಾಯರ ಕೃಪೆಗೆ ಪಾತ್ರರಾಗ್ತಾರೆ. ರಾಯರ ಮಂತ್ರಾಕ್ಷತೆಗೆ ಎಲ್ಲಿರದ ಶಕ್ತಿ ಇದೆ. ಜೀವನದಲ್ಲಿ ಯಾವ ಕಷ್ಟ ಬಂದ್ರೂ ಜೊತೆಗೆ ರಾಯರ ಮಂತ್ರಾಕ್ಷತೆ ಇದ್ರೆ ಸಾಕು ಅನ್ನೋ ನಂಬಿಕೆ ಇದೆ. ಮಂತ್ರಾಕ್ಷತೆಯಿಂದ ಎಷ್ಟೋ ಜನರ ಎಷ್ಟೋ ಕಷ್ಟಗಳು ಪರಿಹಾರ ಆಗಿವೆ, ಎಷ್ಟೋ ರೋಗಗಳು ವಾಸಿ ಆಗಿವೆ. ಹೀಗಾಗಿ ಮಂತ್ರಾಲಯದಲ್ಲಿ ಇಂದಿಗೂ ರಾಯರ ಮಂತ್ರಾಕ್ಷತೆಯೇ ದೊಡ್ಡ ಪ್ರಸಾದ. ಮಂತ್ರಾಲಯದಲ್ಲಿ ಹೆಜ್ಜೆ ನಮಸ್ಕಾರ ಸೇವೆ ನಡೆಸಿದ್ರೆ ಸರ್ವ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ಇದೆ. ನಿತ್ಯವೂ ಎಷ್ಟೋ ಭಕ್ತರು ಹೆಜ್ಜೆ ನಮಸ್ಕಾರ ಸೇವೆ ಸಲ್ಲಿಸಿ ತಮ್ಮ ಬದುಕಿನ ಆಪತ್ತುಗಳನ್ನ ನಿವಾರಿಸಿಕೊಳ್ತಾರೆ. ಮಂತ್ರಾಲಯಕ್ಕೆ ಭೇಟಿ ನೀಡಿದವರಿಗೆ ಪರಿಮಳ ಪ್ರಸಾದ ನೀಡ್ತಾರೆ. ಈ ಪ್ರಸಾದಕ್ಕೂ ಎಲ್ಲಿಲ್ಲದ ಶಕ್ತಿ. ಜಾತಿ ಧರ್ಮಗಳನ್ನ ಮೀರಿ ಎಲ್ಲರೂ ಪರಿಮಳ ಪ್ರಸಾದವನ್ನ ಭಕ್ತಿಯಿಂದ ಸ್ವೀಕರಿಸ್ತಾರೆ. ಇದಿಷ್ಟು ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಒಂದ್ ಲೈಕ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರೂ ಅಭಿಪ್ರಾಯಗಳಿದ್ರೆ ಕಮೆಂಟ್ ಮಾಡೋ ಮೂಲಕ ನನಗೆ ತಿಳಿಸಿ. ಹಾಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ನಾವು ಹಾಕೋ ಪ್ರತಿ ಒಂದು ವಿಡಿಯೋನು ಮೊದಲು ನಿಮ್ಗೆ ಬಂದು ತಲುಪುತ್ತೆ.